ಇರಾನ್ ಮೇಲೆ ಇಸ್ರೇಲ್ ಮಿಸೈಲ್ ದಾಳಿಯನ್ನ ನಡೆಸಿದೆ. ಸತತ 4ನೇ ದಿನವೂ ಇಸ್ರೇಲ್ ತನ್ನ ಅಟ್ಯಾಕ್ ಅನ್ನ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದೆ. ಯುದ್ಧದ ಭೀತಿ ಎದುರಾಗಿದೆ. ಟೆಹರಾನ್ ನಗರವನ್ನ ಅಲ್ಲಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಗರವನ್ನ ತೋರಿತಾ ಇದ್ದಾರೆ. ರಸ್ತೆಯಲ್ಲಿ ಸಾವಿರಾರು ಕಾರುಗಳು ಸಂಚಾರವನ್ನ ನಡೆಸ್ತಾ ಇದ್ದು ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇರಾನ್ ಮೇಲೆ ಇಸ್ರೇಲ್ ಸತತವಾಗಿ ಮಿಸೈಲ್ ದಾಳಿಯನ್ನ ಡ್ರೋನ್ ಅಟ್ಯಾಕ್ ಅನ್ನ ಮುಂದುವರಿಸ್ತಾ ಇದೆ. ಸತತ 4ನೇ ದಿನವೂ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಹೀಗಾಗಿ ಅಲ್ಲಿ ಯುದ್ಧದ ಭೀತಿ ಆವರಿಸಿದೆ. ಅಲ್ಲಿನ ಟೆಹರಾನ್ ನಗರದ ಜನರು ಆ ನಗರವನ್ನೇ ಬಿಟ್ಟು ಹೋಗ್ತಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇದು ಇರಾನ್ನ ಟೆಹರಾನ್ ನಗರದಲ್ಲಿ ಅಲ್ಲಿನ ಜನರು ತಮ್ಮ ಊರನ್ನ ತೊರಿತಾ ಇರೋದು. ಹೀಗಾಗಿ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅಂದ್ರೆ ಟೆಹರಾನ್ ನಗರದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಹೀಗಾಗಿ ಜನರು ತಮ್ಮ ಪ್ರಾಣವನ್ನ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಟೆಹರಾನ್ ನಗರವನ್ನೇ ತೊರೆದು ಬೇರೆಡೆಗೆ ಸ್ಥಳಾಂತರ ಆಗ್ತಿದ್ದಾರೆ. ಹೀಗಾಗಿ ಅಲ್ಲಿ ಸಾಲುಗಟ್ಟಿ ಕಾರುಗಳು ನಿಂತಿವೆ. ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿರೋದನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಎಲ್ಲರ ಉದ್ದೇಶ ಇಷ್ಟೇ, ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿದ್ದಂತಹ ಟೆಹರಾನ್ ನಗರದಲ್ಲಿ ಇರುವಂತಹ ಜನರು ಆ ಊರನ್ನೇ ತೊರೆಯುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಏಕಾಏಕಿ ಅಲ್ಲಿ ಕಾರಿನಲ್ಲಿ ಜನರು ಸಂಚಾರವನ್ನು ಮಾಡ್ತಿದ್ದಾರೆ. ಹೀಗಾಗಿ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇಡೀ ಅಲ್ಲಿರೋ ಜನರು ಯುದ್ಧದ ಭೀತಿಗೆ ಒಳಗಾಗಿದ್ದಾರೆ. ಹೀಗಾಗಿ ಟೆಹರಾನ್ ನಗರವನ್ನ ತೊರಿತಾ ಇದ್ದಾರೆ.